ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆಯಲ್ಲಿ ಸಿಎನ್ ಪೊಲೀಸ್ ಠಾಣೆಯಲ್ಲಿ ಶ್ರೀ ಆನಂದ ಪೂಜಾರಿ ಗ್ರಾಮ ಆಡಳಿತ ಅಧಿಕಾರಿ ಜಿಲ್ಲಾಧಿಕಾರಿಗಳ ಕಚೇರಿ ಇವರು ದೂರಿನ ಆಧಾರದ ಮೇಲೆ ಒಂದು ದೂರಿನ ಸಾರಾಂಶ ಏನಂದರೆ, ಅಮರದೀಪ್ ತಂದೆ ಶಿವಶರಣಪ್ಪ ಸಿಂಗ್ ಮುದ್ದಳ್ಳಿಗ ಕಮಲಾಪುರ ತಾಲೂಕ ಇವರದು ಒಂದು ನಕಲಿ ಆದೇಶ ಪ್ರತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅಂತ ದೂರಿನ ಆಧಾರದ ಮೇಲೆ ನಾವು ಕಲಬುರಗಿ ಜಿಲ್ಲೆಯ ಸಿಎನ್ ಪೊಲೀಸ್ ಠಾಣಾ ಅಲ್ಲಿ 2/2025 ಚೀಟಿಂಗ್ ಫೋರ್ಜರಿ ಕೇಸ್ ಮತ್ತು ಐಟಿ ಆಕ್ಟ್ ಅಡಿಯಲ್ಲಿ ನಾವು ದೂರನ್ನು ದಾಖಲಿಸಿಕೊಂಡಿದ್ದೇವೆ. ತದನಂತರ ಈ ಏನೇ ಕೇಸು ಯಾರು ಮಾಡಿದ್ರಂತ ಪತ್ತೆ ಹಚ್ಚಲಿಕ್ಕೆ ನಾವು ಡಿವೈಎಸ್ಪಿ ಸೆನ್ ಬಸವೇಶ್ವರ ಕೀರ ಅವರ ನೇತೃತ್ವದಲ್ಲಿ 2 ತಂಡಗಳನ್ನು ಮಾಡಲಾಗಿದೆ. ಒಂದು ತಂಡವನ್ನು PI ಸೆನ್ ಮನಂಜಕರ್ ಅವರ ನೇತೃತ್ವದಲ್ಲಿ ಮತ್ತು 2ನೇ ತಂಡ ಜಗದೀಶ್ ಇನ್ಸ್ಪೆಕ್ಟರ್ ವುಮನ್ ಮಹಿಳಾ ಪೊಲೀಸ್ ಠಾಣೆ ಇವರ ನೇತೃತ್ವದಲ್ಲಿ 2 ತಂಡಗಳನ್ನು ರಚನೆ ಮಾಡಲಾಗಿದೆ. ಇವರಿಬ್ಬರು ಸಾಕಷ್ಟು ಎಫರ್ಟ್ಸ್ ಮಾಡಿದ್ರು. ಇದು ಈ ನಕಲಿ ಆದೇಶ ಎಲ್ಲಿಂದ ಶುರುವಾಗಿದೆ ಅನ್ನೋದು ಫಸ್ಟ್ ಅಮರದೀಪ್ ಅನ್ನೋದು ವಿಚಾರಣೆ ಮಾಡಿ ಅವ್ರ ಕಡೆಯಿಂದ ಮಾಹಿತಿ ಪಡೆದುಕೊಂಡು, ತದನಂತರ ಅವರ ಮುಖಾಂತರ ಅವ್ರು ಯಾರು ಕಾಂಟ್ಯಾಕ್ಟ್ ಮಾಡಿದ್ರು, ಯಾರು ಅನ್ನೋದು ಒಂದು ಚೈನ್ ಲಿಂಕ್ ತನಕ ಒಂದು ಮಾಹಿತಿ ಎಲ್ಲ ಸಂಗ್ರಹಿಸಿ ಇದರಲ್ಲಿ ಮುಖ್ಯ ಆರೋಪಿಗಳಾಗಿದ್ದಂಥ ನಾಗೇಶ್ ತಂದೆ ಲಕ್ಷ್ಮಣ್ ಸುಲ್ತಾನ್ ಮೇಲ್ಕುಂದ ಅಭಿಗ್ರಾಮ ಕಲಬುರಗಿ, ಪ್ರೆಸೆಂಟ್ ಹಾಲಿವಾಸ ಪುಣೆ ಮಹಾರಾಷ್ಟ್ರ ಸ್ಟೇಟ್, ಮತ್ತು 2ನೇದು ಅಭಿಷೇಕ್ ತಂದೆ ಸುಭಾಷ್ ಮಾತಾಡೆ ಇವರು ಸವದತ್ತಿ ತಾಲೂಕು ಸವದತ್ತಿ ಬೆಳಗಾವಿ ಜಿಲ್ಲೆ ಇವರು ಪ್ರೆಸೆಂಟ್ ಅವರು ಪುಣೆದಲ್ಲೇ ಇದ್ದಾರೆ. ಇವರಿಬ್ಬನ್ನು ನಾವು ವಶಪಡಿಸಿಕೊಂಡು ಅವರ ಕಡೆಯಿಂದ ನಾವು ಆಲ್ಮೋಸ್ಟ್ ಮೊದಲನೇ ಆರೋಪಿ ಆಗಿರುವಂತಹ ನಗೇಶ್ ಇವರ ಕಡೆ 7 ಬ್ಯಾಂಕ್ ಖಾತೆಗಳು ಬಳಸಿ ಆಲ್ಮೋಸ್ಟ್ 9 ಮೆಂಬರ್ಸ್ಗೆ ಇವರು ಆಲ್ಮೋಸ್ಟ್ ಗ್ರೇಡ್ 2 ಇಂದ ಗ್ರೇಡ್ 2 ತಹಸೀಲ್ದಾರ್ವರೆಗೂ ವಂಚನೆ ಮಾಡಲಿಕ್ಕೆ 943 ವಿವಿಧ ಹುದ್ದೆಗಳ ಏನು ನಕಲಿ ಆದೇಶ ಪ್ರತಿಗಳನ್ನು ಅವರ ಕಡೆಯಿಂದ ಜಪ್ತಿ ಮಾಡಿಕೊಳ್ಳಲಾಗಿದೆ. ಮತ್ತು ಅವರ ಕಡೆಯಿಂದ ನಾವು 7 ಬ್ಯಾಂಕ್ಸ್ ಆಪರೇಟಿಂಗ್ ಅಕೌಂಟ್ಸು ನಾವು ಅವರ ಕಡೆಯಿಂದ ನಾವು ಪತ್ತೆ ಹಚ್ಚಿದ್ದೇವೆ. ಮತ್ತು 2 ಮೊಬೈಲ್ಗಳು, 2 ಸಿಮ್ ಕಾರ್ಡ್ಸು, ಆಮೇಲೆ 10 ಬಯೋಡೇಟಾ ರೆಸ್ಯೂಮೇಸ್ ಮತ್ತು 25,000 ಹಣನ ಅವರ ಕಡೆಯಿಂದ ನಾವು ಜಪ್ತಿ ಮಾಡಿಕೊಂಡಿದ್ದೇವೆ. 2ನೇ ಆರೋಪಿ ಆಗಿರುವಂತಹ ಅಭಿಷೇಕ್ ಇವರು ಮೇನ್ ನಾಗೇಶ್ ಏನು ಪಾತ್ರ ಇರುತ್ತೆ ಅಂದರೆ, ಅವ್ರದ್ದು ಮೇಜರ್ ಅವ್ರ ಕಾಂಟ್ಯಾಕ್ಟ್ಸ್ ಯೂಸ್ ಮಾಡಿಕೊಂಡು ಯಾರ್ಯಾರು ಜಾಬ್ ಬೇಕು ಅನ್ನೋದು ಅವ್ರ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಈ ಜಾಬ್ ಕೊಡಿಸ್ತೀವಿ, ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿಸ್ತೀವಿ ಅಂತ ಹೇಳಿ ಅವ್ರನ್ನ ನಂಬಿಸಿ ಅವ್ರ ಕಡೆ ಹಣ ವಸೂಲಿ ಮಾಡಿ ತದನಂತರ ಈ ಅಭಿಷೇಕ್ ಅನ್ನೋರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು, ಈ ಅಭಿಷೇಕ್ ಏನಿದೆ ಅಂತಂದರೆ ಇವ್ರ ಮೇನ್ ಪಾತ್ರ ಏನಂದರೆ ನಕಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಸೃಷ್ಟಿ ಮಾಡುವುದು ಅಭಿಷೇಕ್ ಇವತ್ತು ಮೇನ್ ಪಾತ್ರ ಆಗಿರುತ್ತದೆ. ಮತ್ತು ಕಸ್ಟಮರ್ ಯಾರು ಇನ್ನೋಸೆಂಟ್ ಪರ್ಸನ್ಸು ಯಾರು ಜಾಬ್ ಬೇಕು ಅನ್ನೋರು ಹುಡುಕೊಂಡು ಕರ್ಕೊಂಡು ಬರೋದು ಪಾತ್ರ ಈ ನಾಗೇಶ್ ಅನ್ನೋ ಒಂದು. ಫಸ್ಟ್ ನಾಗೇಶ್ ಕಾಂಟ್ಯಾಕ್ಟ್ ಮಾಡ್ತಾರೆ ಯಾರು ಜಾಬ್ ಬೇಕು ಅನ್ನೋದು, ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಯಾವ ಜಾಬ್ ಬೇಕು ಏನು ಬೇಕು ಅನ್ನೋದು ಮಾತಾಡ್ಕೊಂಡು ಅವ್ರ ಹಣ ವಸೂಲಿ ಮಾಡ್ಕೊಂಡು ತದನಂತರ ಈ ಅಭಿಷೇಕ್ ಕಾಂಟ್ಯಾಕ್ಟ್ ಮಾಡಿ ಆ ನಕಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿಕೊಂಡು ಅವ್ರಿಗೆ ಕಳಿಸುವುದು ನಗೇಶ್ ಪಾತ್ರ. ಈ ಅಭಿಷೇಕ್ ಅನ್ನೋದು ನಗೇಶ್ ಏನು ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ ಅಂತ ಹೇಳ್ತಾರೆ, ಆ ಅಪಾಯಿಂಟ್ಮೆಂಟ್ ಆರ್ಡರನ್ನು ರೆಡಿ ಮಾಡಿಸುವ ಜವಾಬ್ದಾರಿ ಅಭಿಷೇಕ್. ಈ ಅಭಿಷೇಕ್ ಕಡೆಯೂ ನಾವು ಒಂದು ನಕಲಿ ಆದೇಶ ಪತ್ರಕ್ಕೆ 5,000 ನಗೇಶ್ ಕಡೆಯಿಂದ ತಗೊಳ್ತಿದ್ವಿ ಅಭಿಷೇಕ್ ಅನ್ನೋರು. ಮತ್ತು ಅವರ ಕಡೆ ನಾವು 2 ಮೊಬೈಲ್ಗಳನ್ನು, 11 ನಕಲಿ ಅಪಾಯಿಂಟ್ಮೆಂಟ್ ಆರ್ಡರ್ಗಳನ್ನು ಮತ್ತು 22,000 ನಗದು ಹಣವನ್ನು ನಾವು ಜಪ್ತಿ ಮಾಡಿಕೊಂಡಿದ್ದೇವೆ. ಇವರು ಮೇನ್ ತಾವು ಇದರಲ್ಲಿ ನೋಡಿದರೆ ಅಭಿಷೇಕ್ ಅನ್ನೋರು ಮೇನ್ WPS ಆಫೀಸ್ ಆ್ಯಪು ಮತ್ತು ಸ್ಟ್ಯಾಂಪ್ ಮೇಕರ್ ಆ್ಯಪ್ಗಳನ್ನು ಬಳಸಿ ಅವರು ನಕಲಿ ಆದೇಶ ರೆಡಿ ಮಾಡ್ತಿದ್ರು. WPS ಆಫೀಸಲ್ಲಿ ಅವರು ಫಸ್ಟ್ ಆದೇಶ ಪ್ರತಿಯನ್ನು ರೆಡಿ ಮಾಡ್ತಿದ್ರು. ಸ್ಟ್ಯಾಂಪ್ ಮೇಕರ್ ಆ್ಯಪಲ್ಲಿ ಸ್ಟ್ಯಾಂಪ್ ಮತ್ತು ಸಿಗ್ನೇಚರ್ ಎಲ್ಲ 2 ಆ ಸ್ಟ್ಯಾಂಪ್ ಮೇಕರ್ ಆ್ಯಪ್ ಮುಖಾಂತರ ಮಾಡ್ತಿದ್ರು. ಅದು ಮೊಬೈಲಲ್ಲೇ ರೆಡಿ ಮಾಡಿಸಿ ಸಾಫ್ಟ್ ಕಾಪಿ ಕಳಿಸ್ತಿದ್ರು. ಸೊ ಈ ಇನ್ನೋಸೆಂಟ್ ಪರ್ಸನ್ಸ್ ಕಳಿಸಿದ ಮೇಲೆ ಅವರು ತದನಂತರ ಅವರು ಆ ಜಾಗಕ್ಕೆ ಹೋಗ್ಬಿಟ್ಟು
ಎಂಕ್ವೈರಿ ಮಾಡಿದ ಮೇಲೆ ಅವ್ರಿಗೆ ಜಾಬ್ ಆಗಿಲ್ಲ, ಅದು ನಕಲಿ ಆದೇಶ ಪ್ರದಾನ ಅಂತ ತಿಳ್ಕೊಂಡಿದ ಮೇಲೆ ಮತ್ತೆ ವಾಪಸ್ ಇವರು ಕಾಂಟ್ಯಾಕ್ಟ್ ಮಾಡಲಾಗಿದೆ. ಆ ಸಮಯದಲ್ಲಿ ಕೆಲವೊಂದರಿಗೆ ನಾನು ಹಣ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ಅವರು ಪದೇ ಪದೇ ಕೇಳ್ತಿದ್ದಾಗ ಅವ್ರಿಗೆ ಕೊಟ್ಟಿಲ್ಲ, ನಾವು ಪೊಲೀಸ್ ಠಾಣೆಗೆ ಹೋಗ್ತೀವಿ ಅಂತ ಹೇಳಿದ ಸಂದರ್ಭದಲ್ಲಿ ಇವರು ಇದು ನಕಲಿ ಆದೇಶ ಪತ್ರ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು, ನನ್ನ ಬಗ್ಗೆ ನಾನು ದೂರು ನೀಡಿದ್ದಲ್ಲಿ ನಿಮ್ಮ ಹೆಸರು ನಾನು ಇದರಲ್ಲಿ ಸೇರಿಸ್ತೀನಿ ಅಂತ ಹೆದರಿಸಿದ್ದರಿಂದ ಅವ್ರು ಯಾರು ಇದುವರೆಗೂ ಮುಂದೆ ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಿರೋದು. ಗೌರ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ ಅವ್ರು ಕಳಿಸ್ತಿದ್ರು. ಅಷ್ಟೊತ್ತೊಳಗೆ ಇವರಿಗೆ ದುಡ್ಡು ಬರ್ತಿತ್ತು. ಅವರು ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು ಕನ್ಸಲ್ಟ್ ಇಲಾಖೆ ಹೋದ್ಮೇಲೆ ಇಲ್ಲ ಇದು ಆರ್ಡರ್ ರಿಕ್ರೂಟ್ಮೆಂಟ್ ಏನೂ ಆಗಿಲ್ಲ, ಇದು ಯಾರು ತಮಗೆ ಮೋಸ ಮಾಡಿದ್ರು ಅಂತ ಹೇಳಿದ್ಮೇಲೆ ಮತ್ತೆ ಅವ್ರು ವಾಪಸ್ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಅವರು ಫಸ್ಟ್ ಮೊದಲನೇದಾಗಿ ಒಂದೆರಡು ಟೈಮ್ಸ್ ನಾವು ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ. ತದನಂತರ ನೀವು ಜಾಸ್ತಿ ಪ್ರೆಷರ್ ಮಾಡಿ ನಾನು ಪೊಲೀಸ್ ಸ್ಟೇಷನ್ ಹೋಗ್ತೀನಿ, ನಾನು ಅಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ ಮೇಲೆ ಅವ್ರು ಏನಂತ ಹೇಳ್ತಾರೆ ಅಂದರೆ, ತಾವು ಪೊಲೀಸ್ ಸ್ಟೇಷನ್ಗೆ ಹೋದರೆ ನಿಮ್ಮ ಮೇಲೂ ಕೇಸ್ ಆಗುತ್ತೆ, ನಾನು ನಿಮ್ಮ ಹೆಸರೆಲ್ಲ ಹೇಳ್ತೀನಿ, ತಾವೆಲ್ಲ ಭಾಗಿಯಾಗಿದ್ದು ಅಂತ ಹೇಳಿದ್ರು ಅಂತ ಹೇಳಿದ ಮೇಲೆ ಅವ್ರು ಹೆದರ್ಕೊಂಡು ಅದೇ ನಾನು ಹೇಳ್ತಾರೆ ಮೊಬೈಲಲ್ಲೇ ಮಾಡ್ತಿದ್ವಿ. ಮೊಬೈಲಲ್ಲಿ WPS ಆಫೀಸ್ ಸಾಫ್ಟ್ವೇರ್ ಮತ್ತು ಸ್ಟ್ಯಾಂಪ್ ಮೇಕರ್ ಆ್ಯಪಲ್ಲಿ ಸ್ಟ್ಯಾಂಪ್ ಪ್ಲಸ್ ಸಿಗ್ನೇಚರ್ ರೆಡಿ ಮಾಡ್ತಿದ್ರು. ಇದು ಸ್ವತಃ ನಾನೇ ಅವ್ರ ಕಡೆಯಿಂದ ನೋಡಿದಾಗ ನಾನೇ ನೋಡಿ ನನಗೆ ಭಾಳ ಆಶ್ಚರ್ಯ ಆಯಿತು. ವಿತಿನ್ 2 ಮಿನಿಟ್ಸಲ್ಲಿ ಅವರು ಒಂದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಿ ತೋರಿಸಿದ್ರು. ರೆಡಿ ಮಾಡೋದು ಈಸಿ, ಯಾರಾದರೂ ಮಾಡ್ಬೋದು, ಬಟ್ ಅದು ಸಿಗ್ನೇಚರ್ ಸೀಲ್ ಆಥರೈಸೇಷನ್ ಅಥೆಂಟಿಕೇಶನ್ ಇಸ್ ಇಂಪಾರ್ಟೆಂಟ್. ಸ್ಟ್ಯಾಂಪ್ ಮೇಕರ್ ಆ್ಯಪಲ್ಲಿ ತಾವು ಏನೇ ಟೈಪ್ ಮಾಡಿದ್ರು ಅದು ಬ್ಲೂ ಕಲರಲ್ಲಿ ಸ್ಟ್ಯಾಂಪ್ ಥರ ಅದು ಪ್ರಿಂಟ್ ಆಗುತ್ತೆ, ಅದು ಅದಕ್ಕೆ ಅಟ್ಯಾಚ್ ಆಗುತ್ತೆ, ಸಿಗ್ನೇಚರು ಅದಕ್ಕಲ್ಲಿ ಅಟ್ಯಾಚು ಆಗುತ್ತೆ. ಸೊ PDF ಅಲ್ಲಿ ಕನ್ವರ್ಟ್ ಮಾಡಿ ಸಾಫ್ಟ್ ಕಾಪಿ ಕಳಿಸ್ತಿದ್ರು. ನೇಮಕಾತಿ ಆದೇಶ ಅಂದ್ರೆ ಸೆಕ್ರೆಟರಿ ಲೆವೆಲ್ IAS ಆಫೀಸರ್ ಸೈನ್ ಮತ್ತೆ ಸೀಲ್ ಎಲ್ಲ ಬೇಕಾಗಿರುತ್ತೆ. ಸಿಗ್ನೇಚರ್ ಅವ್ರು ರ್ಯಾಂಡಮ್ ಆಗಿ ಮಾಡ್ತಿದ್ರು. ಈಗ ತಮಗೆ ಸ್ಟ್ಯಾಂಪ್ ನೋಡ್ತಾ ಬಿಟ್ಟರೆ ಸಿಗ್ನೇಚರ್ ಯಾರು ನೋಡ್ತಾರೆ? ನೋಡೋದಿಲ್ಲ. ಸ್ಟ್ಯಾಂಪ್ ಅದೆಲ್ಲ ಸಿಗಬೇಕು ಅಂತಂದ್ರೆ ಅವರು ಈ ಆಫ್ಲೈನ್ ಅಲ್ಲಿ ಹಾರ್ಡ್ ಕಾಪಿ ಮೇಲೆ ಸ್ಟ್ಯಾಂಪ್ ಹಾಕ್ತಿರ್ಲಿಲ್ಲ. ಅದರಲ್ಲೇ ಒಂದು ಸ್ಟ್ಯಾಂಪ್ ಮೇಕರ್ ಆ್ಯಪಲ್ಲಿ ಏನಾಗುತ್ತೆ, ತಾವು ಏನು ಟೈಪ್ ಮಾಡಿದ್ರು ಕನ್ನಡದಲ್ಲಿ ಎಕ್ಸಾಕ್ಟ್ ಆಗುತ್ತೆ. ಕನ್ವರ್ಟೆಡ್ ಟು ಸ್ಟ್ಯಾಂಪ್ ಆದಮೇಲೆ ಸ್ಟ್ಯಾಂಪ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಆದಮೇಲೆ ಕಾಪಿ ಪೇಸ್ಟ್